ಇವತ್ತು ಡಿವಿಷನ್ ನಾನು ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಸಿಂಪಲ್ ಆಗಿರೋ ಡಿವಿಷನ್ ಹಾಕೊಂಡಿದ್ದೀನಿ. ಫಸ್ಟು 2 ಮತ್ತೆ 28, 3 ಮತ್ತೆ 36. ಓಕೆ, ಇವಾಗ 2ನ 28ಗೆ ನಾವು ಹೇಗೆ ಡಿವೈಡ್ ಮಾಡೋದು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಈಸಿಯಾಗಿ ಹೇಳ್ಕೊಡ್ತೇನೆ. ಫಸ್ಟ್ ವಿ ಹ್ಯಾವ್ ಟು ಕನ್ಸಿಡರ್ ದಿಸ್ ಫಸ್ಟ್ ನಂಬರ್ 2. ಇದು ಡಿವೈಸರ್. ಲಾಸ್ಟಲ್ಲಿ ಯಾವ್ದು ಏನಿದೆ ನಾನು ನಿಮಗೆ ನೇಮ್ ಮಾಡಿ ಆಮೇಲೆ ಹೇಳ್ತೀನಿ. ಈಗ ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು, ಫಸ್ಟ್ ನಾವು ಈ 2ನ ಕನ್ಸಿಡರ್ ಮಾಡ್ಕೊಬೇಕು ಅಲ್ವಾ. ಅದಾದ್ಮೇಲೆ ಈ ಡಿವೈಸರ್ಗೆ ಈ ಫಸ್ಟ್ ನಂಬರು ಈಕ್ವಲ್ ಇದೆಯಾ, ಲೆಸ್ಸರ್ ಇದೆಯಾ ಅಥವಾ ಗ್ರೇಟರ್ ಇದೆಯಾ ಅಂತ ನಾವು ಚೆಕ್ ಮಾಡಬೇಕು. ನೋಡಿ, ಈ 2ಗೆ ಈಕ್ವಲ್ ಇದೆಯಾ ಅಥವಾ ಗ್ರೇಟರ್ ಇದೆಯಾ ಅಥವಾ ಸ್ಮಾಲರ್ ಇದೆಯಾ ಅಂತಂದ್ರೆ ಈಕ್ವಲ್ ಅಂದ್ರೆ ಸೇಮ್ ಇರೋದು, ಗ್ರೇಟರ್ ಅಂದ್ರೆ ಜಾಸ್ತಿ ಇರೋದು, ಸ್ಮಾಲರ್ ಅಂದ್ರೆ ಕಡಿಮೆ ಇರೋದಲ್ವಾ. ಈ 2ಗಿನ್ನ ಏನು ಜಾಸ್ತಿ ಇದೆಯಾ, ಕಡಿಮೆ ಇದೆಯಾ? ಇಲ್ಲ, ಈಕ್ವಲ್ ಇದೆ ಅಲ್ವಾ. ಸೊ ನಮ್ಗೆ ಇವಾಗ ಈಕ್ವಲ್ ಇದ್ದಾಗ ಒಂದೇ ಡಿಜಿಟ್ ಸಾಕು. ಅರ್ಥ ಆಯ್ತಾ? 2ಗಿನ್ನ ಈ ನಂಬರು ಜಾಸ್ತಿ ಇದ್ದಾಗ ಅಥವಾ ಈಕ್ವಲ್ ಇದ್ದಾಗ ನಮ್ಗೆ ಒಂದೇ ನಂಬರ್ ಸಾಕು. ಈಗ ಈ 2ನ ನಾನು ಫೈಂಡ್ ಔಟ್ ಮಾಡ್ತೀನಿ ನೋಡಿ. 2 1s are 2, 2 2s are 4. ನನ್ನ ಜೊತೆಗೆ ನಾನು ಹೇಳಿದ್ದೀನಿ ಮುಂಚೆಗೆ, ನಾನು ಪ್ರಾಬ್ಲಮ್ಸ್ ನಿಮಗೆ ಹೇಳ್ಕೊಡುವಾಗ ನಿಮ್ಮ ಕೈಯಲ್ಲಿ ನೋಟ್ಬುಕ್ ಇರಬೇಕು, ರಫ್ ಬುಕ್ ಯಾವುದಾದ್ರೂ ಸರಿ, ಒಂದು ರಫ್ ಬುಕ್, ಒಂದು ಪೆನ್ಸಿಲ್, ಒಂದು ಎರೇಸರ್ ನಿಮ್ಮ ಕೈಯಲ್ಲಿ ಇರಬೇಕು. ನಾನು ಪ್ರಾಬ್ಲಮ್ ಮಾಡುವಾಗ ನೀವು ಅಲ್ಲಿ ರನ್ನಿಂಗ್ ನೋಟ್ಸ್ ತರ ನೀವು ಮಾಡ್ಕೊಳ್ಬೇಕು. ನೀವು ಕೂಡ ಪ್ರಾಬ್ಲಮ್ ನನ್ನ ಜೊತೆಗೆ ಮಾಡ್ಬೇಕಂದ್ರೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಬರೀ ನೋಡೋದ್ರಿಂದ ನಿಮ್ಗೆ ಏನೂ ಅರ್ಥ ಆಗಲ್ಲ. ಗೋಟ್ ಇಟ್? 2 3s are 6. ಟೇಬಲ್ಸ್ ಬರ್ಕೊಂಡ್ರ ಇಲ್ಲ? ಓಕೆ, ಇವಾಗ ಈ 2ನ ನಾವೀಗ ಟೇಬಲ್ಸ್ ನಲ್ಲಿ ಫೈಂಡ್ ಔಟ್ ಮಾಡಬೇಕು. ಇದೆಯಾ 2 ಇದೆಯಾ ಟೇಬಲ್ಸ್ ನಲ್ಲಿ ಇದೆಯಾ? 2 1s are 2 ಇಲ್ಲೇ ಇದೆ, ಫಸ್ಟ್ ಅಲ್ಲಿ ಸಿಕ್ಬಿಡುತ್ತಲ್ವಾ, ಎಷ್ಟು ಈಸಿಯಾಗಿ. 2 1s are 2, ಈ 2 ಇಲ್ಲಿದೆ ಆಲ್ರೆಡಿ. ಈ 1ನ ನಾವು ಇಲ್ಲಿ ಮೇಲೆ ಬರೀಬೇಕು, ಈ 2ನ ಇಲ್ಲಿ ಬರ್ಕೊಳ್ಬೇಕು. ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಬೇಕಂದ್ರೆ ಸಬ್ಟ್ರಾಕ್ಷನ್ ಮಾಡಬೇಕು. 2ನ 2 ಜೊತೆಗೆ ಸಬ್ಟ್ರಾಕ್ಟ್ ಮಾಡಿದ್ರೆ ನಮ್ಗೆ ಏನು ಆನ್ಸರ್ ಸಿಗುತ್ತೆ? 0. ಕರೆಕ್ಟ್. ಈಗ ನಮ್ಗೆ 8 ಇದೆ, ಆ 8ನ ನಾನು ಏನ್ ಮಾಡ್ತೀನಿ, ನೆಕ್ಸ್ಟ್ ಸ್ಟೆಪ್ ನಲ್ಲಿ ನಾನು ಇಳಿಸ್ಕೊಳ್ಬೇಕು. ಹೀಗೆ ನಮ್ಗೆ ಏನ್ ಆನ್ಸರ್ ಬಂದಿರುತ್ತಲ್ಲ ಸಬ್ಟ್ರಾಕ್ಟ್ ಮಾಡಿದ್ಮೇಲೆ ಅದ್ರ ಪಕ್ಕದಲ್ಲೇ ಬರಿಬೇಕು. ಕೆಲವರು ಏನ್ ಮಾಡ್ತಾರೆ ಇಲ್ಲೇ ಬರ್ಕೊಂತಾರೆ ಹೀಗೆ, ಅದು ರಾಂಗ್. ಓಕೆ, ನಮ್ ಫೈನಲ್ ಏನ್ ಬಂದಿದೆ ಆನ್ಸರ್, ಲಾಸ್ಟ್ ನಂಬರ್ ನಾವು ಮಾಡಿದಾಗ, ಡಿವಿಷನ್ ಮಾಡಿದಾಗ ನಮಗೊಂದು ಆನ್ಸರ್ ಬಂದಿರುತ್ತಲ್ವಾ, 0 1 2 ಏನ್ ಬಂದಿರುತ್ತೆ ಆನ್ಸರ್, ಅದ್ರ ಪಕ್ಕದಲ್ಲಿ ನಾವು 8ನ ತಗೊಳ್ಬೇಕು. ಯಾಕಂದ್ರೆ ಇದು ನೆಕ್ಸ್ಟ್ ಅದಕ್ಕೆ. ನೆಕ್ಸ್ಟ್ ಈಗ ಈ 8ನ ನಾವು ಫೈಂಡ್ ಔಟ್ ಮಾಡೋಣ. 2 ಹಂತದಲ್ಲಿ 8 ಇದೆಯಾ 2 ಹಂತದಲ್ಲಿ? 2 1s are 2, 2 2s are 4, 2 3s are 6, 2 4s are 8. ಇಲ್ಲಿದೆ ಅಲ್ವಾ 8. ಸೊ ಇದು ನಮಗೆ ಬೇಕಾಗಿರೋದು. ಈ 2 ಆಲ್ರೆಡಿ ಇಲ್ಲಿದೆ, ಈ 4 ಇಲ್ಲಿ ಬರ್ಕೊಳ್ಳಿ. ಈ ಮಧ್ಯದಲ್ಲಿ ಬರೋ ನಂಬರ್ಸ್ನೇ ನಾವು ಇಲ್ಲಿ ಮೇಲೆ ಬರೀಬೇಕಾಗಿರೋದು, ಅದೇ ನಮ್ಮ ಮೇನ್ ಆನ್ಸರ್ಸ್. ಇದನ್ನ ನಾವು ಫೈಂಡ್ ಔಟ್ ಮಾಡ್ತಾ ಇದೀವಿ. ಇದು ಆಲ್ರೆಡಿ ನಮ್ಮ ಡಿವಿಷನ್ ಅಲ್ಲಿ ಕೊಟ್ಟಿರ್ತಾರೆ ಅವರು, ನಾವನ್ನ ಫೈಂಡ್ ಔಟ್ ಮಾಡ್ತಾ ಇರ್ತೀವಿ. 2 4s are 8, 2 4s are ಈ 8ನ ಇಲ್ಲಿ ಬರ್ಕೊಂತೀನಿ. ಹೌದು ನನಗೆ ಸಿಕ್ಕಿದೆ, ನಾನು ಇಲ್ಲಿ ಬರೀತಾ ಇದ್ದೀನಿ ಅಂತ ನಾನು ತೋರಿಸ್ಬೇಕು ಅವ್ರಿಗೆ ಬರೋದು. ನೆಕ್ಸ್ಟ್ ಸಬ್ಟ್ರಾಕ್ಷನ್ ಮಾಡ್ತಾ ಇದೀನಿ. 8 - 8 ಎಷ್ಟು? 0. ಸೊ ನಮ್ಮ ಆನ್ಸರ್ ಏನು? 14. ಆನ್ಸರ್ ಎಷ್ಟು? 14. ಅರ್ಥ ಆಗಿದೆಯಾ ಈ ಡಿವಿಷನ್? ನೆಕ್ಸ್ಟ್ 3 1s ಹೇಳ್ಕೊಡ್ತೀನಿ. 3 1s ಇಂದ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ನೀವು ಟೇಬಲ್ಸ್ ಬರ್ಕೊಳ್ಳಿ. 3 1s ಟೇಬಲ್ಸ್ ಬರ್ಕೊಳ್ಳಿ. ಟೇಬಲ್ಸ್ ಬರ್ಕೊಂಡಿದ್ದಾಯ್ತಾ? ಸ್ಟಾರ್ಟ್ ಮಾಡೋಣ. ಓಕೆ, ಫಸ್ಟ್ ಸ್ಟೆಪ್ ಏನು? ಫಸ್ಟ್ ನಂಬರ್ನ ನಾವು ಕನ್ಸಿಡರ್ ಮಾಡಬೇಕು ಅಲ್ವಾ. ಕನ್ಸಿಡರ್ ಮಾಡಿದ್ಮೇಲೆ ಏನ್ ಚೆಕ್ ಮಾಡ್ಬೇಕು ನಾವು? ಈ ಡಿವೈಸರ್ಗಿಂತ ಈ ಡಿವೈಸರ್ ಗ್ರೇಟರ್ ಇದೆಯಾ, ಸ್ಮಾಲರ್ ಇದೆಯಾ ಅಥವಾ ಈಕ್ವಲ್ ಇದೆಯಾ ಅಂತ ಚೆಕ್ ಮಾಡಬೇಕು. ಇದು ಈಕ್ವಲ್ ಇದೆಯಾ? ಈಕ್ವಲ್ ಇದ್ದಾಗ ಅಥವಾ ಗ್ರೇಟರ್ ಇದ್ದಾಗ ನಮ್ಗೆ ಒಂದೇ ಡಿಜಿಟ್ ಸಾಕು. ಈ 3 ಏನಾದ್ರು ಈ 3ಗಿನ್ನ ಚಿಕ್ಕದಿದ್ರೆ, ಫಸ್ಟ್ ನಂಬರ್ ನಾವೇನ್ ಕನ್ಸಿಡರ್ ಮಾಡ್ತೀವಿ ಅದೇನಾದ್ರೂ ಈ ಡಿವೈಸ್ಗಿನ್ನ ಕಡಿಮೆ ಇದ್ರೆ ನಮ್ಗೆ 1 ನಂಬರ್ ಸಾಕಾಗಲ್ಲ. ಏನ್ ಮಾಡ್ಬೇಕು ನಾವು? 2 ಡಿಜಿಟ್ಸ್ ತಗೊಳ್ಬೇಕು. ಸ್ಮಾಲರ್ ಇದ್ದಾಗ ನಾವು ಇವಾಗ ಏನಿತ್ತು 3 ಇತ್ತು, ಸೊ ಈಕ್ವಲ್ ಇದೆ. ಸೊ ನಮ್ಗೆ ಒಂದೇ ಡಿಜಿಟ್ ಸಾಕು ಅಲ್ವಾ. ಇದೊಂದೇ ಡಿಜಿಟ್ ಸಾಕು ನಮ್ಗೆ, ಅದನ್ನೇ ಹುಡ್ಕೋಣ ಇವಾಗ. 3 1s ಟೇಬಲ್ಸ್ ಫೈಂಡ್ ಔಟ್ ಮಾಡೋಣ. ಎಲ್ಲಿದೆ? 3 1s 3 ನಲ್ಲಿ 3 ಹುಡ್ಕೊಂಡ, ಇಲ್ಲೇ ಇದೆ ಅಲ್ವಾ? 3 1s 3 6 ಅಲ್ವಾ ನಮ್ಗೆ. ಸೊ ಯಾವ್ದನ್ನ ಎಲ್ಲೆಲ್ಲಿ ಬರಿಬೇಕು ಇವಾಗ? ಈ ಮಧ್ಯದಲ್ಲಿ ಬರೋದೆಲ್ಲ ಇಲ್ಲಿ ಬರಿಬೇಕು. ಇರೋದು ಆಲ್ರೆಡಿ ಅವರೇ ಕೊಟ್ಟಿರ್ತಾರೆ, ನಾವು ಅದನ್ನ ಫೈಂಡ್ ಔಟ್ ಮಾಡ್ತಾ ಇದೀವಿ ಅಷ್ಟೇ. ಇದು ಕೂಡ ಡಿವೈಸರ್
ಇಲ್ಲೇ ಇದೆ. 3 1 3 3 ಇಲ್ಲಿದೆ. ಈ 1 ಇಲ್ಲಿ ಬರಿತಾ ಇದ್ದೀನಿ. ಈ 3 ನನ್ಗೆ ಸಿಕ್ಕಿದೆ ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ 3 ಮೈನಸ್ 3 ಎಷ್ಟು? ಸಬ್ಟ್ರಾಕ್ಟ್ ಮಾಡಲೇಬೇಕು. ಏನು ಬಂತ ಆನ್ಸರ್? 0 ಬಂತು. 0 ಬಂತಲ್ವಾ? ನೆಕ್ಸ್ಟ್ 6ನ ನಾನು ಎಲ್ಲಿ ಬರ್ಕೊಳ್ಬೇಕಪ್ಪ? ನೆಕ್ಸ್ಟ್ ಸ್ಟೆಪ್ನಲ್ಲಿ ಎಲ್ಲಿ ಬರಿಬೇಕು? ಇಲ್ಲ, ಇಲ್ಲಿ ಬರಿಬೇಕು. ಬಿಕಾಸ್ ನಮ್ಗೆ ಲಾಸ್ಟ್ ಸ್ಟೆಪ್ ಏನಿದೆ, ಲಾಸ್ಟ್ ನಾವು ಪ್ರೀವಿಯಸ್ ಒನ್ ಮಾಡಿದಾಗ ನಮ್ಗೆ ಏನು ಆನ್ಸರ್ ಬಂದಿದೆ ಸಬ್ಟ್ರಾಕ್ಟ್ ಮಾಡ್ಬೇಕು, ಅದ್ರ ಪಕ್ಕದಲ್ಲಿ ಬರ್ಕೊಳ್ಬೇಕು ನಾವು. 6 ಹುಡ್ಕೊಂಡ್ವಾ? 6 ಎಲ್ಲಿದೆ? 3 1 3 3 2 6 3 3 9. ಇಲ್ಲೇ ಇದೆ ಅಲ್ವಾ 6? ಎಸ್. ಆನ್ಸರ್ ಏನು? 3 ಇಲ್ಲಿದೆ. ಈ ಮಧ್ಯದಲ್ಲಿ ಬರೋದು ಇಲ್ಲಿ ಬರಿಬೇಕಂತ ಹೇಳಿದ್ದೀನಿ. 3 2 6 2 6 ಇಲ್ಲಿ ಬರಿಬೇಕು. ನನಗೆ ಸಿಕ್ಕಿದೆ 6 ಅಂತ ನನಗೆ ಹೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ 6 ಮೈನಸ್ 6 ಎಷ್ಟು? 0. ಅರ್ಥ ಆಗಿದೆಯಾ? ತುಂಬಾ ಸಿಂಪಲ್ ಆಗಿದೆ ಅಲ್ವಾ? ಈ ಆನ್ಸರ್ನ ಇಲ್ಲಿ ಬರ್ಕೊಂತಾ ಇದ್ದೀನಿ. ಆನ್ಸರ್ ಎಷ್ಟು ಬಂದಿದೆ? ನಮ್ಗೆ 12 ಬಂದಿದೆ. ಓಕೆ, ನಾನು ಪ್ರೀವಿಯಸ್ ಅಲ್ಲಿ ಚಿಕ್ಕ ಡಿವಿಷನ್ ನಿಮಗೆ ಹೇಳ್ಕೊಟ್ಟಿದ್ದೀನಿ. 2 ಡಿಜಿಟ್ಸ್ ಸಿಂಪಲ್ ಆಗಿರೋದು ಹೇಳ್ಕೊಟ್ಟಿದ್ದೆ. ಇವಾಗ ನೆಕ್ಸ್ಟ್ ಹೇಳ್ಕೊಡ್ತಾ ಇದ್ದೀನಿ, ಬನ್ನಿ. 2 ಮತ್ತೆ 136ನ ಡಿವೈಡ್ ಮಾಡಬೇಕು. ಹೇಗೆ ಡಿವೈಡ್ ಮಾಡೋದು? ಫಸ್ಟ್ ನಾವೇನ್ ಮಾಡಬೇಕು? ಟೇಬಲ್ಸ್ ಬರ್ಕೊಳ್ಳಿ. ಟೇಬಲ್ಸ್ ಗೊತ್ತಿದೆ ಅಲ್ವಾ ನಿಮಗೆ? 2 1 ಅದ ಪಕ್ಕದಲ್ಲಿ ಬರ್ಕೊಳ್ಬೇಕು. ನಿಮ್ಗೆ ಗೊತ್ತಿದ್ರು ಗೊತ್ತಿಲ್ಲದೆ ಇದ್ರು ಓದ್ಬಿಟ್ಟು, ಗೊತ್ತಿಲ್ಲ ಅಂದ್ರೆ ಓದ್ಬಿಟ್ಟು ಬರ್ಕೊಳ್ಳಿ, ಗೊತ್ತಿದ್ರು ಬರ್ಕೊಳ್ಳಿ, ಈಸಿ ಆಗುತ್ತೆ. ನೆಕ್ಸ್ಟ್ ಫಸ್ಟ್ ಸ್ಟೆಪ್ ಏನು? ಫಸ್ಟ್ ನಂಬರ್ ನಾವೇನ್ ಮಾಡೋದು? ಕನ್ಸಿಡರ್ ಮಾಡಬೇಕು. ಕನ್ಸಿಡರ್ ಮಾಡಿದೆ. ಇವಾಗ ಏನ್ ಮಾಡ್ಬೇಕು ನಾನು? ಫಸ್ಟ್ ನಂಬರು 2ಗಿನ ಜಾಸ್ತಿ ಇದೆಯಾ, ಕಡಿಮೆ ಇದೆಯಾ, ಈಕ್ವಲ್ ಇದೆಯಾ ಅಂತ ಚೆಕ್ ಮಾಡ್ಬೇಕು. 1 2ಗಿನ ಜಾಸ್ತಿ ಇದೆಯಾ, ಕಡಿಮೆ ಇದೆಯಪ್ಪ? ಕಡಿಮೆ ಇದೆ ಅಲ್ವಾ? 2ನೇ ಗ್ರೇಟರ್ ಅಲ್ವಾ 1ಗಿಂತ? ಸೊ ಏನ್ ಮಾಡ್ಬೇಕು ನನಗೆ? ಇವಾಗ ನಾನು ಏನ್ ಮಾಡ್ತೀನಿ? 2 ನಂಬರ್ನ ಕನ್ಸಿಡರ್ ಮಾಡ್ತೀನಿ, 2 ಡಿಜಿಟ್ನ. ಅದೇ ಈಕ್ವಲ್ ಅಥವಾ ಗ್ರೇಟರ್ ಇದ್ದಿದ್ರೆ 1 ಸಾಕು. ಇಲ್ಲಿ 3 ಇದ್ದಿದ್ರೆ 3ನೇ ಸಾಕು. 3ನ ಹುಡುಕ್ತಾ ಇದ್ದೆ ನಾನು ಅಲ್ವಾ? ಅಥವಾ 2 ಇದ್ದಿದ್ರೆ 2ನ ಹುಡುಕ್ಬಿಟ್ಟು ಆನ್ಸರ್ ಬರ್ತಾ ಇದೆ. 1ನೇ ನಂಬರ್ ಸಾಕು ನನಗೆ. ಇವಾಗ ಅಲ್ಲಿ ಏನಾಗಿತ್ತು? 1 ಕೊಟ್ಟಿದ್ರು. ಸೊ 1 ಕಡಿಮೆ ಇದೆ. ಸೊ ಏನ್ ಮಾಡ್ತೀನಿ? 2 ನಂಬರ್ನ ನಾನು ಕನ್ಸಿಡರ್ ಮಾಡ್ತೀನಿ. 13. ಈಗ 13ನ ನಾವು ಅಲ್ಲಿ ಫೈಂಡ್ ಔಟ್ ಮಾಡಬೇಕು. 2 ಅಂತ ಟೇಬಲ್ ಹುಡ್ಕೊಂಡ್ವಾ? 13 ಎಲ್ಲಿದೆ? ಸರ್ಚ್ ಮಾಡೋಣ. 2 1 2 2 2 4 2 3 6 2 4 8 2 5 10 2 6 12 2 7 14 ಬಂತಲ್ವಾ? ನಮಗೆ ಬೇಕಾಗಿರೋದು ಏನು? 13 ಅಲ್ವಾ? ನಾವು 13 ಅಲ್ವಾ ಸರ್ಚ್ ಮಾಡ್ತಾ ಇದ್ದಿದ್ದು. ಬಟ್ ಇಲ್ಲಿ 14 ಬಂದ್ಬಿಟ್ಟಿದೆ, ಮುಂದೆ ಹೊರಟೋಯ್ತಲ್ವಾ? ಸೊ ಮುಂದೆ ಹೋಗ್ತಿದ್ದಾಗೆ ಸ್ಟಾಪ್ ಮಾಡ್ಬೇಕು. ನಾವು ಇಲ್ಲೇ ಸ್ಟಾಪ್ ಮಾಡ್ಬೇಕು. 13 ಬರ್ಬೇಕಾಗಿತ್ತು, ಇಲ್ಲಿ 14 ಬಂದಿದೆ ಅಲ್ವಾ? ಇಲ್ಲೇ ಸ್ಟಾಪ್ ಮಾಡಿ. ಮತ್ತೆ ಮುಂದೆ ಹೋಗ್ಬೇಡಿ, ರಾಂಗ್ ಆಗುತ್ತೆ. ಸ್ವಲ್ಪ ಮುಂದೆ ಹೋಗ್ದಂಗೆ ಸ್ಟಾಪ್ ಮಾಡಿ ಅದ್ರ ಹಿಂದೆಗಡೆ ನಂಬರ್, ಪ್ರೀವಿಯಸ್ ನಂಬರ್ನ ನಾವು ತಗೊಳ್ಬೇಕು. ಇದೆ ನಮ್ಮ ಆನ್ಸರ್. ಸಿಂಪಲ್ ಅಲ್ವಾ? ನಾವು 13 ಸರ್ಚ್ ಮಾಡ್ತಾ ಇದ್ವಿ, 12 ಬಂತು. 12 ಅಂದ್ರೆ 13 ಬರುತ್ತೇನೋ ಅಂತ ಹೋದ್ವಿ, ಬಂದಿಲ್ಲ. 14 ಬಂದಿದೆ. ಸೊ ಅಲ್ಲಿ ಸ್ಟಾಪ್ ಮಾಡಿ ಅದ್ರ ಪ್ರೀವಿಯಸ್ ನಂಬರ್ ಯಾವುದು? 12. ಇದನ್ನ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಮಧ್ಯದಲ್ಲಿ ಬರೋದೆಲ್ಲ ಮೇಲ್ ಬರಿಬೇಕು ಅಂತ ಹೇಳಿದ್ದೀನಿ. ಇಲ್ಲಿರೋದು ಆಲ್ರೆಡಿ ಅವ್ರು ಕೊಟ್ಟಿರ್ತಾರೆ, ನಾವು ಸರ್ಚ್ ಮಾಡ್ತಾ ಇದೀವಿ ಅಷ್ಟೇ. ಈ 2ನ, ಇದೇ 2 ನಮ್ ಡಿವೈಸರ್ ಅಲ್ವಾ? ಸೊ ಆನ್ಸರ್ ಏನು? 2 6 12. 2 ಇಲ್ಲಿದೆ. ಈ 6 ಮಧ್ಯದ ನಂಬರ್ ಇಲ್ಲಿ ಬರೀತಾ ಇದ್ದೀನಿ. 6 12. ನನಗೆ ಎಷ್ಟು ಸಿಕ್ತು? ನಾನು 13 ಸರ್ಚ್ ಮಾಡಿದೆ, ನನಗೆ ಸಿಕ್ಕಿತ್ತು 12. ನಾನು ಅದನ್ನ ಬರಿಬೇಕು, ತೋರಿಸ್ಬೇಕು ಅವ್ರಿಗಲ್ವಾ, ಟೀಚರ್ಗೆ. ನಂಗೆ 12 ಸಿಕ್ಕಿದೆ ಮ್ಯಾಮ್, ಸರ್ ನನಗೆ 12 ಸಿಕ್ಕಿದೆ ಅಂತ ತೋರಿಸ್ಬೇಕಲ್ವಾ? ಅದಕ್ಕೆ ಬರಿತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಇದನ್ನ ಏನ್ ಮಾಡ್ತಾ ಇದ್ದೀನಿ ನಾನು? ಸಬ್ಟ್ರಾಕ್ಟ್ ಮಾಡ್ತೀನಿ. 3 ಮೈನಸ್ 2 ಎಷ್ಟು? 3 ಮೈನಸ್ 2 ಎಷ್ಟಪ್ಪ? 1. 1 ಮೈನಸ್ 1 0. ಅರ್ಥ ಆಯ್ತಾ? ಇವಾಗ ನೆಕ್ಸ್ಟ್ ಇನ್ನೇನು ಉಳಿದಿದೆ? 6 ಉಳಿದಿದೆ. ಆ 6 ಕೂಡ ನಾವು ಡಿವೈಡ್ ಮಾಡ್ಬೇಕಲ್ವಾ? ಅದನ್ನ ನಾನು ಕೆಳಗಡೆ ತಗೊಳ್ಬೇಕು. ಎಲ್ಲಿ ಬರ್ಕೊಳ್ಬೇಕು? ನಾನು ಅದನ್ನ ಆನ್ಸರ್ ಏನ್ ಬಂದಿದೆ ಅದ್ರ ಪಕ್ಕದಲ್ಲಿ ಹೀಗೆ ಹೀಗೆ ಕೆಳಗಡೆ. ಈಗ 16ನ ನಾನು ಹುಡುಕ್ತೀನಿ. 16 ಇದೆಯಾ? 2 1 ಅಲ್ಲಿ ಹುಡ್ಕೊಂಡ್ವಾ? 2 1 2 2 2 4 2 3 6 2 4 8 2 5 10 2 6 12 2 7 14 2 8 16. ಸಿಕ್ಕಿದೆ ಅಲ್ವಾ? 16. 2 8 16. 2 8 16 ಬರಿಬೇಕು. ನಾನು ಬಂದಿರೋ ಆನ್ಸರ್ನ ಕೂಡ ಬರಿಬೇಕು. ನಾನು ಎಷ್ಟು 16 ಅಂತಾನು ಕೂಡ ಮೆನ್ಷನ್ ಮಾಡಬೇಕು. 6 ಮೈನಸ್ 6 ಎಷ್ಟು? 0. ಯಾವತ್ತು ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ರೈಟ್ ಸೈಡ್ ಇಂದಾನೆ ಮಾಡಬೇಕು, ಅದನ್ನ ನೆನಪಿರ್ಲಿ. ಲೆಫ್ಟ್ ಸೈಡ್ ಇಂದ ಮಾಡ್ಕೊಂಡು ಹೋಗ್ಬೇಡಿ. 1 ಮೈನಸ್ 1 0. ಆನ್ಸರ್ ಎಷ್ಟು? 68. ಅರ್ಥ ಆಯ್ತಾ? ಇನ್ನೊಂದು ಪ್ರಾಬ್ಲಮ್ ಮಾಡಿಸ್ತೇನೆ. ಓಕೆ, ಅವಾಗಲೇ ಒಂದು ಪ್ರಾಬ್ಲಮ್ ಎಕ್ಸ್ಪ್ಲೇನ್ ಮಾಡಿದ್ದೆ. ಇವಾಗ 7 1s ಟೇಬಲ್ ನಲ್ಲಿ ಡಿವೈಡ್ ಮಾಡೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಫಸ್ಟ್ ನಾವು 7 1s ಟೇಬಲ್ಸ್ ನ ಈ ರೀತಿ ಬರ್ಕೊಳ್ಬೇಕು. ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಡಿವಿಷನ್ ಇವಾಗ ನೀವು ಕಲಿತಾ ಇದ್ದೀರಾ ಅಂದ್ರೆ ಟೇಬಲ್ಸ್ ನೀವು ಬರ್ಕೊಳ್ಳೇಬೇಕು, ಇಲ್ಲಾಂದ್ರೆ ನಿಮಗೆ ತುಂಬಾ ಕಷ್ಟ ಆಗುತ್ತೆ. ಬರ್ಕೊಂಡ್ರೆ ಈಸಿಯಾಗಿ ನೀವು ನನ್ನ ಹಾಗೆ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು.
ನೋಟ್ಬುಕ್ ಪೆನ್ಸಿಲ್ ಎರೇಸರ್ ಇಟ್ಕೊಂಡಿದ್ದೀರಲ್ವಾ, ಮಾಡ್ತಾ ಇದ್ದೀರಾ ನನ್ನ ಜೊತೆ, ಬರ್ಕೊಂಡಿದ್ದೀರಾ ಟೇಬಲ್ಸು? ನೋಡಿ ಇದೇ ಪ್ರಾಬ್ಲಮ್, ಟೇಬಲ್ಸ್ ಬರ್ಕೊಂಡಿದ್ದೀರಾ ಅಲ್ವಾ? ಬರ್ಕೊಂಡಿ ಅಂದ್ರೆ ಈ ವಿಡಿಯೋನ ಪಾಸ್ ಮಾಡಿ ಬರ್ಕೊಳ್ಳಿ. ಓಕೆ, ಬರ್ಕೊಂಡ್ರಾ? ನಾವು 7 1s ಸ್ಟಾರ್ಟ್ ಮಾಡ್ತಾ ಇದೀನಿ. ಫಸ್ಟ್ ನಂಬರ್ನ ಕನ್ಸಿಡರ್ ಮಾಡ್ಕೊಳ್ಳಿ 6. ಫಸ್ಟ್ ನಂಬರ್ ಕನ್ಸಿಡರ್ ಮಾಡಿದ ತಕ್ಷಣ ಏನ್ ಮಾಡ್ಬೇಕು? ಈಕ್ವಲ್ ಇದೆಯಾ ಈ ನಂಬರ್ಗೆ, ಗ್ರೇಟರ್ ಇದೆಯಾ ಅಥವಾ ಸ್ಮಾಲರ್ ಇದೆಯಾ ಅಂತ ಚೆಕ್ ಮಾಡ್ಬೇಕು. ಸ್ಮಾಲರ್ ಇದೆಯಾ, ಗ್ರೇಟರ್ ಇದೆಯಾ, ಈಕ್ವಲ್ ಇದೆಯಾ? ಸ್ಮಾಲರ್ ಇದೆ, ಚಿಕ್ಕದಿದೆ ಅಲ್ವಾ 7. ಸೊ ಇವಾಗ ಏನ್ ಮಾಡ್ತಿದ್ದೀನಿ ನಾನು? 2 ನಂಬರ್ಸ್ನ ಕನ್ಸಿಡರ್ ಮಾಡ್ತೀನಿ. 63ನ ನಾನೀಗ ಫೈಂಡ್ ಔಟ್ ಮಾಡ್ತೀನಿ. 7 1s 63 ಇದೆಯಾ ನೋಡಿ, ಬರ್ಕೊಂಡಿದ್ದೀರಲ್ಲ ಟೇಬಲ್ ಚೆಕ್ ಮಾಡಿ. 63 ಇದೆಯಾ? ಎಲ್ಲಿದೆ? 7 1s 7, 7 2s 14, 7 3s 21, 7 4s 28, 7 5s 35, 7 6s 42, 7 7s 49, 7 8s 56, 7 9s 63 ಇಲ್ಲಿದೆ ಅಲ್ವಾ? ಸೊ ಮಧ್ಯದ ನಂಬರ್ ಯಾವಾಗಲೂ ಎಲ್ಲಿ ಬರೀಬೇಕು? ಇಲ್ಲಿ 7 9s 63 ನನ್ಗೆ ಸಿಕ್ಕಿದೆ, ನಾನು ಬರಿತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಸಬ್ಟ್ರಾಕ್ಷನ್ ಮಾಡ್ತೀನಿ. 3 - 3 ಎಷ್ಟು? 0. 6 ನಲ್ಲಿ 6 ಹೋದ್ರೆ ಎಷ್ಟಪ್ಪ? 0. ಈಗ 2 ಇಲ್ಲಿ ಬರ್ಕೊಂತಾ ಇದೀನಿ. 2 7 1s ಅಲ್ಲಿ ಸಿಗುತ್ತಾ? 7 1s 7, ಇಲ್ಲೇ ನಂಬರ್ ಜಾಸ್ತಿ ಆಗುತ್ತಲ್ವಾ? ಸೊ ಇವಾಗ ನಾನು ಏನ್ ಮಾಡ್ತೀನಿ, ಇಲ್ಲಿ ಒಂದು ಪಾಯಿಂಟ್ ಇಡ್ತೀನಿ. ಹೀಗೆ ಪಾಯಿಂಟ್ ಇಟ್ಟಾಗ ಅದು ನಮ್ಗೊಂದು ಹೆಲ್ಪ್ ಮಾಡುತ್ತೆ. ನೀನ್ 0 ತಗೋ ಅಂತ ಹೇಳುತ್ತೆ. ಈ ಪಾಯಿಂಟ್ ನಾವು ಕರ್ಕೊ ಬಂದಿಟ್ರೆ ಆ ಪಾಯಿಂಟ್ ನನಗೆ ಈ 0ನ ಕೊಡ್ತು. ಓಕೆ, ಅಂದ್ರೆ ಯಾವಾಗ ನಾವು ಈ 0ನ ತಗೊಳ್ಳೋದು? ನಮ್ಗೆ 7 1s ಅದಲ್ಲೇ ಬರ್ಲಿಲ್ಲ ಅಂದಾಗ, ಅರ್ಥ ಆಯ್ತಾ? 6 1s ಇವಾಗ ನಾನು 6 ಇಂದ ಮಾಡ್ತಾ ಇದ್ದೆ, 6 1s ಅದಲ್ಲೇ ಬರ್ಲಿಲ್ಲ, ಅದಕ್ಕಿಂತ ಕಡಿಮೆ ಇದೆ ನಂಬರ್ ಅಂತ ಅಂದಾಗ ನಾವು ಈ ಪಾಯಿಂಟ್ ನ ಯೂಸ್ ಮಾಡ್ತೀವಿ. ಪಾಯಿಂಟ್ ಇಟ್ಕೊಂಡಿದೀನಿ, ಒಂದು 0 ತಗೊಂಡಿದ್ದೀನಿ. ಈಗ 20ನ ಸರ್ಚ್ ಮಾಡಿ. 7 1s 7, 7 2s 14, 7 3s 21. ನಾವೇನ್ ಫೈಂಡ್ ಔಟ್ ಮಾಡ್ತಾ ಇದೀವಿ ಅದನ್ನ ಮೈಂಡಲ್ಲಿ ಇಡಬೇಕು. ನಾನು 20ನ ಸರ್ಚ್ ಮಾಡ್ತಾ ಇದ್ದೀನಿ. 7 1s 7, 7 2s 14, 7 3s 21 ಬಂತು. ಮುಂದೆ ಹೊರಟೋಯ್ತಲ್ವಾ? ಸ್ಟಾಪ್ ಮಾಡ್ಬೇಕಲ್ಲ, ಪಟ್ ಅಂತ ಸ್ಟಾಪ್ ಮಾಡ್ಬೇಕು. ಸೊ ಇಲ್ಲಿ ಸ್ಟಾಪ್ ಮಾಡಿದ ತಕ್ಷಣ ಏನ್ ಮಾಡ್ಬೇಕು? ಅದ್ರ ಪ್ರೀವಿಯಸ್ ನಂಬರ್ ಯಾವುದು? 7 2s 14, ಅದ್ರ ಹಿಂದೆಗಡೆ ನಂಬರ್ ತಗೊಳ್ಬೇಕು. ಆ ನಂಬರ್ ತಗೊಂಡ್ಬಾರ್ದು, ಜಾಸ್ತಿ ಇರೋ ನಂಬರ್ನ, ಅದ್ರ ಹಿಂದೆಗಡೆ ಇರೋ ನಂಬರ್ನ ತಗೊಬೇಕು. ಎಷ್ಟು ಆನ್ಸರು? 7 2s 14. ಕ್ಲೀನಾಗಿ ಬರ್ಕೊಳ್ಬೇಕೀಗ. 0 ನಲ್ಲಿ 4 ಹೋಗುತ್ತಾ? ಖಂಡಿತ ಹೋಗಲ್ಲ. ಸೊ ಈಗ ಏನ್ ಮಾಡ್ತೀನಿ ನಾನು? ಬಾರೋ ತಗೊಂತಾ ಇದ್ದೀನಿ, ಸಬ್ಟ್ರಾಕ್ಟ್ ಮಾಡ್ತಾ ಇರೋದು. ಬಾರೋ ತಗೊಂತಾ ಇದ್ದೀನಿ. ಆ 1ನ ಎಲ್ಲಿ ಬರ್ಕೊಂತೀನಿ? 1 ನಂಬರ್ ಬಾರೋ ತಗೊಂಡು ಇಲ್ಲಿ ಬರ್ತೀನಿ. ಏನಾಯ್ತದು? 10 ಆಯ್ತಲ್ವಾ? ಇದೇನಾಯ್ತು? 1 ನಂಬರ್ ಕಡಿಮೆ ಆಗಿದ ತಕ್ಷಣ 1 ಆಯ್ತು ಅಲ್ವಾ? 10 - 4 ಎಷ್ಟು? 6. ಇಲ್ಲಿ 1 ಇತ್ತಲ್ವಾ? ನಾವು 1 ಬಾರೋ ತಗೊಂಡಿದ್ವಿ, ಉಳಿದಿದೆ 1. 1 - 1 ಎಷ್ಟು? 0. ಸೊ ನಮ್ಗೆ ಆನ್ಸರ್ ಏನ್ ಬಂತು? 9.2. ರಿಮೈಂಡರ್ ಏನ್ ಬಂತು? 6 ಬಂತು ಅಲ್ವಾ? ಇವಾಗ ನಾನು ಲೇಬಲ್ ಮಾಡ್ತೀನಿ ನೋಡಿ. ಇದಕ್ಕೆ ನಾವೇನಂತ ಕರಿತೀವಿ? ಡಿವೈಸರ್. ಇದು ಡಿವೈಡೆಂಡ್. ಇದು ಕೋಶನ್. ಇದು ರಿಮೈಂಡರ್. ಇದಕ್ಕೆ ನಾವು ಈ ತರ ನೇಮ್ಸ್ ಹೇಳ್ತೀವಿ. ಅದಕ್ಕೆ ಅದರದೇ ಆದಂತ ನೇಮ್ಸ್, ನಿಮಗೂ ನೇಮ್ಸ್ ಇದೆ ಅಲ್ವಾ? ಅದೇ ತರ ಇದಕ್ಕೆ ಡಿವೈಸರ್ ಅಂತ ಕರಿತೀವಿ, ಇದಕ್ಕೆ ಡಿವೈಡೆಂಡ್ ಅಂತ ಕರಿತೀವಿ, ಇದಕ್ಕೆ ಕೋಶಂಟ್ ಅಂತ ಕರಿತೀವಿ, ಇದಕ್ಕೆ ರಿಮೈಂಡರ್. ನಮ್ಗೆ ರಿಮೈನ್ ಆಗಿದೆ ಇಷ್ಟು ಅಂತ ರಿಮೈಂಡರ್. ಅರ್ಥ ಆಗಿದೆಯಾ? ನನ್ನ ಟೀಚಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋಸ್ನ ಶೇರ್ ಮಾಡಿ. ಡಿವಿಷನ್ ಅವ್ರಿಗೆ ಚೆನ್ನಾಗಿ ಅರ್ಥ ಆಗಿಲ್ಲ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಅಲ್ವಾ? ನಿಮ್ಮ ಫ್ರೆಂಡ್ಸ್ಗೆ ಹೇಳಿ, ವಿಡಿಯೋನ ಶೇರ್ ಮಾಡಿ. ಮತ್ತೆ ನಾನು ಇವಾಗ ಕೆಲವೊಂದು ಹೋಮ್ವರ್ಕ್ಸ್ ಕೊಡ್ತೀನಿ, ಆ ಹೋಮ್ವರ್ಕ್ನ ಮಾಡಿ. ಚಿಕ್ಕದಾಗಿ ಎರಡು ಪ್ರಾಬ್ಲಮ್ ಕೊಡ್ತೀನಿ ಅಷ್ಟೇ. 2 ಪ್ರಾಬ್ಲಮ್ ಮಾಡಿಬಿಟ್ಟು ಬಂದಿದ್ದ ಆನ್ಸರ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಹಾಕಿ. ಯಾರು ಕರೆಕ್ಟಾಗಿ ಆನ್ಸರ್ ಹೇಳಿದ್ದೀರಾ ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅವ್ರ ಹೆಸರು ಹೇಳ್ತೇನೆ. ಓಕೆ, 3 ಪ್ರಾಬ್ಲಮ್ಸ್ ಹೋಮ್ವರ್ಕ್ ಹಾಕಿ ಕೊಟ್ಟಿದ್ದೀನಿ. 3 ಪ್ರಾಬ್ಲಮ್ಸ್ನ ಕೂಡ ನೀವು ಸಾಲ್ವ್ ಮಾಡಿ ಬಂದಿದ್ದ ಆನ್ಸರ್ನ ಮತ್ತೆ ರಿಮೈಂಡರ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಬೇಕು. ರಿಮೈಂಡರ್ ಬಂದ್ರೆ ಏನು ತಲೆ ಕೆಡಿಸ್ಕೊಂಬೇಡಿ, ರಿಮೈಂಡರ್ ಕೆಳಗಡೆ ಹಾಗೆ ಬಿಡಿ, ಕನ್ಫ್ಯೂಸ್ ಆಗಬೇಡಿ. ಓಕೆ ಓಕೆ ಚಿಲ್ಡ್ರನ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಲೆಬಸ್ ಸ್ಟಾರ್ಟ್ ಮಾಡ್ತೀನಿ. ನಿಮಗೆ ಸ್ವಲ್ಪ ಬೇಸಿಕ್ ಅರ್ಥ ಆಗಲಿ ಅಂತ ಹೇಳಿ ನಾನು ಸ್ವಲ್ಪ ಬೇಸಿಕ್ಸ್ ಮಾಡಿದೆ ಅಷ್ಟೇ, ಪುಟ್ಟ ಬೇಸಿಕ್ಸ್ ಮಾಡಿದ್ದೀನಿ. ಓಕೆ, ನಾಳೆ ಸಿಗೋಣ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.